ನಾನು ಮೊದಲು ಬೇಯಿಸಿದ 3 ಆಲೂಗಡ್ಡೆಯನ್ನು ತೆಗೆದುಕೊಳ್ಳುತ್ತೇನೆ. ನೋಡಿ, ನಾನು ಇಲ್ಲಿ ಅಂಗಡಿಯಲ್ಲಿ ಸಿಗುವಂತಹ ಪುರಿಗಳನ್ನು ತೆಗೆದುಕೊಂಡು ಅದನ್ನು ಲೋ ಫ್ಲೇಮಲ್ಲಿ ಇಟ್ಟುಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರುವವರೆಗೂ ನಾನು ಕರೆದುಕೊಳ್ಳುತ್ತಿದ್ದೇನೆ. ಇವಾಗ ಪಾನಿ ಮಾಡುವುದು ಹೇಗಂತ ನೋಡೋಣ ಬನ್ನಿ. ನಾನು ಇಲ್ಲಿ ಮಿಕ್ಸರ್ ಜಾರನ್ನು ತೆಗೆದುಕೊಂಡಿದ್ದೇನೆ. ಅದರಲ್ಲಿ ಒಂದು 3 ಅಥವಾ 4 ಹಸಿರು ಮೆಣಸಿನಕಾಯಿಯನ್ನು ತೆಗೆದುಕೊಂಡಿದ್ದೇನೆ ಮತ್ತು ಹಾಗೆ ಅದರ ತಕ್ಕ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕಿದ್ದೇನೆ ಅಲ್ಲಿ, ಮತ್ತು ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಪುದೀನವನ್ನು ಆ ಮಿಕ್ಸರ್ ಜಾರಿಯಲ್ಲಿ ಹಾಕಿದ್ದೇನೆ. ಹಾಗೆ ಸ್ವಲ್ಪ ಹಸಿ ಶುಂಠಿಯನ್ನು ಅದರಲ್ಲಿ ಹಾಕ್ತಾ ಇದ್ದೇನೆ. ಹಾಗೆ ಅದನ್ನು ಸಣ್ಣ ಸಣ್ಣ ತುಂಡನ್ನಾಗಿ ಕತ್ತರಿಸಿ ಹಾಕಿ ನೆಕ್ಸ್ಟ್ ಅದನ್ನು ಮಿಕ್ಸರಲ್ಲಿ ಹಾಕಿ ಅದನ್ನು ಸರಿಯಾಗಿ ಅದನ್ನು ಪೇಸ್ಟ್ ಮಾಡಿಕೊಳ್ಳಿ. ನಂತರ ಅದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಮತ್ತು ನಿಮಗೆ ಎಷ್ಟು ಬೇಕು ಅದೇ ಪ್ರಮಾಣದಲ್ಲಿ ಕೋಲ್ಡ್ ಅಥವಾ ತಣ್ಣಗಾದ ನೀರನ್ನು ಅದರಲ್ಲಿ ಮಿಕ್ಸ್ ಮಾಡಿಕೊಳ್ಳಿ, ಬೆರೆಸಿಕೊಳ್ಳಿ. ಆಮೇಲೆ ನಾನು ಮೊದಲೇ ಇಲ್ಲಿ ಹುಣಸಿನ ಹಣ್ಣನ್ನು ನೀರಲ್ಲಿ ನೆನೆಸಿಟ್ಟಿರುತ್ತೇನೆ. ಅದನ್ನು ಹುಳಿಗೆ ತಕ್ಕಷ್ಟು ನಿಮಗೆ ಬೇಕಾಗಿರುವ ಹುಳಿಗೆ ತಕ್ಕಷ್ಟು ಅದನ್ನು ಅದರಲ್ಲಿ ಮಿಕ್ಸ್ ಮಾಡಿ. ಇದಾದ ನಂತರ ಮಾರ್ಕೆಟಲ್ಲಿ ನಿಮಗೆ ಒಂದು 10 ರೂಪಾಯಿದ ಚಿಕ್ಕ ಪ್ಯಾಕೆಟ್ ಪಾನಿಪುರಿ ಮಸಾಲ ಅಂತ ಸಿಗುತ್ತೆ. ನೋಡಿ, ಇದೇ ಥರ ನಾನು ತೋರಿಸಿರೋ ಇದರ ಚಿತ್ರದಲ್ಲಿರೋ ಥರ ಅದನ್ನು ತೆಗೆದುಕೊಂಡು ಆ ನೀರಲ್ಲಿ ಮಾಡಿರುವಂಥ ನೀರಲ್ಲಿ ಅದನ್ನು 1 ಲೀಟರಿಗೆ 1 ಪ್ಯಾಕೆಟ್ ಪ್ರಮಾಣದಲ್ಲಿ ನೀವು ಅದರಲ್ಲಿ ಮಿಕ್ಸ್ ಮಾಡಿಕೊಳ್ಳಬೇಕು. ಓಕೆ, ಇಲ್ಲಿ ನೋಡಿ, ನಾನು ಸಿಪ್ಪೆ ತೆಗೆದು ಆಲೂಗಡ್ಡೆಯನ್ನು ಸ್ಮ್ಯಾಶ್ ಮಾಡ್ತಾ ಇದ್ದೀನಿ. ಇದೇ ಥರ ಸ್ಮ್ಯಾಶ್ ಮಾಡಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಮತ್ತು ರುಚಿಗೆ ತಕ್ಕಷ್ಟು ಸ್ವಲ್ಪ ಅಚ್ಚಕಾರದ ಪುಡಿಯನ್ನು ಅದರಲ್ಲಿ ಬೆರೆಸಿ ಚೆನ್ನಾಗಿ ಅದನ್ನು ಎಲ್ಲ ಕಡೆ ಮಿಕ್ಸ್ ಮಾಡಿಕೊಳ್ಳಬೇಕು. ನೋಡಿ, ಈ ಥರ ಚೆನ್ನಾಗಿ ಅದನ್ನು ಸ್ಮ್ಯಾಶ್ ಮಾಡುತ್ತಾ ಅದನ್ನು ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಮಾಡಿಕೊಳ್ಳಬೇಕು. ನೋಡಿ, ನಾನು ಇಲ್ಲಿ ಸ್ಪ್ರಿಂಗ್ ಆನಿಯನ್ನ ಸಣ್ಣಾಗಿ ಕಟ್ ಮಾಡಿಕೊಂಡು ಇಟ್ಟುಕೊಂಡಿದ್ದೇನೆ. ಹಾಗೆ ಅದೇ ಥರ ಚೆನ್ನಾಗಿ ಕರಿದಿರುವಂಥ ಪೂರಿ ಇಟ್ಟುಕೊಂಡಿದ್ದೇನೆ. ಅದೇ ಥರ ರೆಡಿ ಮಾಡಿರುವ ಪಾನಿ ಕೂಡ ಇಲ್ಲಿದೆ. ನೆಕ್ಸ್ಟು ನೀವು ಪೂರಿಗಳನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ಹೊಡೆದುಕೊಂಡು ಅದರಲ್ಲಿ ಅದಕ್ಕೆ ಆಲೂಗಡ್ಡೆ ಮಿಕ್ಸನ್ನು ಮತ್ತು ಸ್ಪ್ರಿಂಗ್ ಆನಿಯನ್ನು ಹಾಕಿಕೊಂಡು ಪಾನಿಯನ್ನು ಸೇರಿಸಿ ಇವಾಗ ನಮ್ಮದು ಪಾನಿಪುರಿ ಸವಿಯಲು ಸಿದ್ಧ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನೆಲ್.